ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ಈ ಸುಂದರವಾದ ಚರಿತ್ರೆಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಟಾಪಿಕಲ್ಲಿ ನಾನು ನಿಮಗೆ ಮಂಗಳಮುಖಿಯರ ಒಂದಿಷ್ಟು ಶವ ಸಂಸ್ಕಾರದ ಬಗ್ಗೆ ಆಗಿರಬಹುದು, ಅವರು ಯಾಕೆ ಶವ ಸಂಸ್ಕಾರವನ್ನು ಯಾರಿಗೂ ತೋರಿಸ್ತಂತೆ ಮರೆಯಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗಿರಬಹುದು, ಹಾಗೆ ಒಂದಿಷ್ಟು ಚಪ್ಪಲಿಗಳಲ್ಲಿ ಹೊಡಿತಾರೆ ಅಂತಲೂ ಹೇಳ್ತಾರೆ, ಅದ್ರ ಬಗ್ಗೆ ಆಗಿರಬಹುದು. ಹೀಗೆ ಅನೇಕ ಮಾಹಿತಿಗಳು ಈ ಒಂದು ವಿಡಿಯೋನಲ್ಲಿ ಇದೆ. ಹಾಗಾಗಿ ವಿಡಿಯೋ ತುಂಬಾ ಚೆಕ್ಕಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಯಾಕಪ್ಪ ಅಂತಂದರೆ ಇದು ನನ್ನ ಮೊದಲ ಪ್ರಯತ್ನ. ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗುತ್ತೆ ಅಂತ ಭಾವಿಸ್ತಾ ಈಗ ಬನ್ನಿ ಡೈರೆಕ್ಟಾಗಿ ಟಾಪಿಕ್ ಕಡೆ ಹೋಗೋಣ. ವೀಕ್ಷಕರೇ, ನಿಮ್ಮ ಏರಿಯಾದಲ್ಲಿ ಯಾರಾದರೂ ತೀರಿ ಹೋದರೆ ನಿಮಗೆ ಬೇಗನೆ ವಿಷಯ ಬಂದು ಗೊತ್ತಾಗತ್ತೆ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಅಕ್ಕಪಕ್ಕ ಮನೆಯವರು ಯಾರಾದರೂ ಒಬ್ಬರು ಹೇಳ್ತಾರೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬ್ಯಾನರ್ ಕೂಡ ಹಾಕ್ತಾರೆ. ಈ ರೀತಿಯಾಗಿ ಯಾರಾದರೂ ತೀರಿ ಹೋದರೆ ನಿಮಗೆ ಬೇಗ ಅಂದರೆ ಬೇಗನೆ ಬಂದು ವಿಷಯ ಮುಟ್ಟತ್ತೆ. ಆದರೆ ಆತ್ಮೀಯರೇ, ಈ ಮಂಗಳಮುಖಿಯರು ಮಾತ್ರ ಅವರ ಸಮುದಾಯದಲ್ಲಿ ಯಾರಾದರೂ ತೀರಿ ಹೋದಾಗ ಆ ಒಂದು ಶವವನ್ನು ಮುಚ್ಚಿರ್ತಾರೆ. ಯಾರಿಗೂ ಕಾಣಿಸೋದೇ ಇಲ್ಲ. ಯಾಕೆ ಅನ್ನೋ ಕಾರಣಗಳನ್ನು ಬೆನ್ನಟ್ಟಿ ಹೋದಾಗ ಕೆಲವೊಂದು ಮಾಹಿತಿಗಳು ಹೊರಬರುತ್ತೆ. ಏನೆಲ್ಲ ಮಾಹಿತಿ ಅಂತ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಹೇಳ್ದಾಗೆ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಂಗಳಮುಖಿಯರ ಸಮುದಾಯ ಏನಿದೆ, ಈ ಒಂದು ಸಮುದಾಯದಲ್ಲಿ ಯಾರಾದರೂ ಮಂಗಳಮುಖಿಯರು ತೀರು ಹೋದಾಗ ಅವರ ಸಮುದಾಯ ಏನಿದೆ ಆ ಸಮುದಾಯದವರು ಮಾತ್ರನೇ ಭಾಗವಹಿಸ್ತಾರೆ. ಈ ಮಂಗಳಮುಖಿಯರು ಅವರವರದ್ದೇ ಆದ ಒಂದು ಸಮುದಾಯಗಳನ್ನು ಇಟ್ಕೊಂಡಿರ್ತಾರೆ. ಯಾವ ಸಮುದಾಯದ ಮಂಗಳಮುಖಿ ಸಾಯ್ತಾರೋ ಆ ಸಮುದಾಯ ಬಿಟ್ಟು ಬೇರೆ ಯಾವ ಸಮುದಾಯವೂ ಆ ಒಂದು ಶವವನ್ನು ನೋಡೋಕೆ ಬರೋದಿಲ್ಲ. ಮತ್ತು ಇದು ಅವರ ಪದ್ಧತಿಯೂ ಕೂಡ ಅನ್ನೋ ಒಂದು ಮಾಹಿತಿ ನಮಗೆ ಬಂದಿದೆ ಗೆಳೆಯರೇ. ಇನ್ನ ಅವರು ಶವಯಾತ್ರೆಯನ್ನ ಮಧ್ಯರಾತ್ರಿಯೇ ಮಾಡ್ತಾರೆ ಮತ್ತು ಯಾರು ಇಲ್ಲದೇ ಇರೋ ಸಮಯದಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಬೇರೆ ಸಮುದಾಯದ ಮಂಗಳಮುಖಿಯಾಗಲಿ ಅಥವಾ ಬೇರೆ ಗಂಡು ಅಥವಾ ಹೆಣ್ಣು ಮಕ್ಕಳಾಗಲಿ ನೋಡಬಾರದು ಅನ್ನೋ ಒಂದು ಪದ್ಧತಿ ಕೂಡ ಅವರಲ್ಲಿದೆ. ಆ ರೀತಿ ಮುಚ್ಚಿಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಯಾರಾದರೂ ಗಂಡು ಅಥವಾ ಹೆಣ್ಣು ದಾರಿಯಲ್ಲಿ ಮಂಗಳಮುಖಿಯ ಶವವನ್ನು ನೋಡಿದಾಗ ಅವರು ಮತ್ತೆ ಮುಂದಿನ ಜನ್ಮದಲ್ಲಿ ಕೂಡ ಮಂಗಳಮುಖಿಯಾಗಿ ಹುಟ್ಟುತ್ತಾರೆ ಅನ್ನೋದು ಅವರ ಒಂದು ನಂಬಿಕೆ ಗೆಳೆಯರೇ. ಆ ಒಂದು ಕಾರಣದಿಂದ ಮಂಗಳಮುಖಿಯರ ಶವಯಾತ್ರೆಯಲ್ಲಿ ಯಾರಿಗೂ ಮುಖನ ತೋರಿಸೋದೇ ಇಲ್ಲ. ಮತ್ತೆ ಮಂಗಳಮುಖಿಯರು ಯಾರಾದರೂ ಸತ್ತಾಗ ಅವರ ಸಮುದಾಯದಲ್ಲಿ ಯಾರೂ ಕೂಡ ಕಣ್ಣೀರು ಹಾಕೋದಿಲ್ಲ. ಅವರಿಗೆ ಎಷ್ಟು ನೋವಿದ್ರೂ ಕೂಡ ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದೇ ಇಲ್ಲ. ಮತ್ತೆ ಇನ್ನ ಕೆಲವರಿದ್ದಾರೆ, ಅವರು ಅವ್ರ ಸಮುದಾಯದಲ್ಲಿ ಯಾರಾದರೂ ಮಂಗಳಮುಖಿ ತೀರ್ ಹೋದ್ರೆ ದುಡ್ಡು ಅಂದ್ರೆ ಹಣವನ್ನು ಕೂಡ ಕೆಲವರಿಗೆ ಹಂಚ್ತಾರೆ. ಅವರು ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ, ಈ ಒಂದು ಕೆಟ್ಟ ಪ್ರಪಂಚದಿಂದ ಮುಕ್ತಿ ಸಿಕ್ತಲ್ಲ ಅನ್ನೋದೇ ಅವರಿಗೆ ದೊಡ್ಡ ಖುಷಿಯಾಗಿರುತ್ತೆ. ಯಾಕೆಂದ್ರೆ ಅವರು ಬದುಕಿದ್ದಾಗ ಆ ಸಮುದಾಯದಲ್ಲಿ ಅಥವಾ ಆ ಒಂದು ಸಮಾಜದಲ್ಲಿ ಅನುಭವಿಸಿದ ನೋವುಗಳು ಅಷ್ಟಿಷ್ಟಲ್ಲ, ಅವಮಾನಗಳಾಗಿರಬಹುದು, ಅವರಿಗೆ ತಿರಸ್ಕಾರಗಳಾಗಿರಬಹುದು, ಇದೆಲ್ಲದರಿಂದ ಮುಕ್ತಿ ಪಡೆದುಕೊಂಡೆ ಅನ್ನೋ ಒಂದು ಖುಷಿ ಆ ಒಂದು ಸಮಯದಲ್ಲಿ ಅವರಿಗೆ ಸಿಗುತ್ತಂತೆ. ಆ ಕಾರಣಕ್ಕಾಗಿ ಅವರು ಮಂಗಳಮುಖಿಯರ ಶವಯಾತ್ರೆಯಲ್ಲಿ ಅಥವಾ ಮಣ್ಣು ಮಾಡಬೇಕಾಗ್ಲಿ ಅಳೋದಿಲ್ಲ ಗೆಳೆಯರೇ. ಹಿಂದೂ ಧರ್ಮದ ಮಂಗಳಮುಖಿಯರು ಏನಿದ್ದಾರೆ ಅವರು ಶವಯಾತ್ರೆಯಲ್ಲಿ ಚಪ್ಪಲಿನಲ್ಲಿ ಹೊಡಿತಾರೆ ಅನ್ನೋ ವಿಷಯ ಎಷ್ಟೋ ಕಡೆ ಕೇಳಿದೀವಿ. ಇದಕ್ಕೆ ಕಾರಣ ಏನು ಅಂದ್ರೆ, ಮತ್ತೆ ನೀನು ಯಾವುದೇ ಕಾರಣಕ್ಕೂ ಮುಂದಿನ ಜನ್ಮದಲ್ಲಿ ಮಂಗಳಮುಖಿಯಾಗಿ ಹುಟ್ಟಬೇಡ ಅನ್ನೋ ಆ ಒಂದು ಕಾರಣದಿಂದ ಚಪ್ಪಲಿಯಲ್ಲಿ ಹೊಡೆಯೋ ಪದ್ಧತಿಯನ್ನ ಅವರು ರೂಢಿಲಿಟ್ಕೊಂಡಿದ್ದಾರಂತೆ. ಈ ರೀತಿಯಾಗಿ ಮಾಡೋದ್ರಿಂದ ಈ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲ ಕಳೆದು ಹೋಗುತ್ತವೆ ಅನ್ನೋದು ಅವರ ಒಂದು ಬಿಗಿಯಾದ ನಂಬಿಕೆ ಗೆಳೆಯರೇ. ಮತ್ತೆ ಮಂಗಳಮುಖಿಯರು ಸತ್ತಾಗ ಯಾವುದೇ ಕಾರಣಕ್ಕೂ ಅವರನ್ನ ಸುಡೋದಿಲ್ಲ, ಮಣ್ಣು ಮಾಡಿ ಸಮಾಧಿನ ಮಾಡ್ತಾರೆ. ಇದು ಕೂಡ ಅವರ ಪದ್ಧತಿಗಳಲ್ಲಿ ಒಂದಾಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿ ಮಂಗಳಮುಖಿಯರು ಸತ್ತಾಗ ಯಾಕೆ ರಹಸ್ಯವಾಗಿ ಮಣ್ಣು ಮಾಡ್ತಾರೆ ಅನ್ನೋದು ನಿಮಗೆ ಈಗ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಹಾಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡೋದನ್ನು ಮರಿಬೇಡಿ. ಇದು ನನ್ನ ಹೊಸ ಪ್ರಯತ್ನ. ನಿಮ್ಮೆಲ್ಲರ ಸಪೋರ್ಟ್, ಪ್ರೋತ್ಸಾಹ ಖಂಡಿತ ಸಿಕ್ಕರೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನು, ಇದುವರೆಗೂ ನೀವು ಕೇಳಿಲ್ಲದಂತಹ ಮಾಹಿತಿಗಳನ್ನು ಕಲೆ ಹಾಕಿ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಗುತ್ತೆ ಅಲ್ವಾ? ಹಾಗಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಗೆಳೆಯರೇ.